ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾಡಳಿತ ವತಿಯಿಂದ 3 ದಿನಗಳ ಕಾಲ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನ ಹಾಗೂ ಜಿಲ್ಲಾ ಮಟ್ಟದ ಸರಸ್ ಮೇಳ 2025ಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಗದಗದಲ್ಲಿ ನಿನ್ನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನೋಡಲಿಕ್ಕೆ ಅವಕಾಶ ಇದೆ. ಬಳಿಕ ಎಚ್.ಕೆ. ಪಾಟೀಲ್ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆ ಬೆಂಬಲ ನೀಡುವ ಉದ್ದೇಶದಿಂದ ಸರಸ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ವ್ಯವಸ್ಥೆಯೊಳಗೆ ಉತ್ತಮ ಮಾರುಕಟ್ಟೆ ಸೃಷ್ಟಿಯಾಗುತ್ತೆ. ಈ ಸರಸ ಮೇಳವನ್ನು ಸಹಿತ ಬಹಳ ಸುಂದರವಾಗಿ ಏರ್ಪಾಟ್ ಮಾಡಲಾಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು, ನಮ್ಮ ಗದಗ ಜಿಲ್ಲೆಯ ಜನ ಉಪಯೋಗಿಸಿಕೊಳ್ಬೇಕು. ದೂರದರ್ಶನದೊಂದಿಗೆ ಚಳಗೇರಿ ಯೋಜನಾ ನಿರ್ದೇಶಕ ಎಂ.ವಿ. ಚಳಗೇರಿ ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸುವುದರ ಜೊತೆಗೆ ಆರ್ಥಿಕವಾಗಿ ಸದೃಢವಾಗಿಸುವ ಉದ್ದೇಶದಿಂದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ರೊಟ್ಟಿ ಮತ್ತು ಖಾರದ ಪುಡಿ ಆ ರೀತಿ ಜೀವನೋಪಾಯಕ್ಕೆ ಬೇಕಾಗತಕ್ಕಂಥ ಸಲಕರಣೆಗಳನ್ನು ಮಾಡಲಿಕ್ಕೆ ಗ್ರಾಮದ ಐಶ್ವರ್ಯ ಸಂಜೀವಿನಿ ಸಂಘದ ಸದಸ್ಯೆ ಶಾಂತಮ್ಮ ಮಾಳಗಿ ಕೇಂದ್ರ ಸರ್ಕಾರದ ಎನ್ಆರ್ಎಲ್ಎಂ ಯೋಜನೆಯಡಿ 7 ಲಕ್ಷ ಸಾಲ ಪಡೆದು ಸೀರೆ ಉದ್ಯಮ ಶುರು ಮಾಡಿದ್ದು ಆರ್ಥಿಕವಾಗಿ ಸಬಲರಾಗಿರುವುದಾಗಿ ಹೇಳಿದರು. ನಾವು ಸಾಲ ತಗೊಂಡು ನಾವು ಮನೆ ಇದು ಬಂಡವಾಳಕ್ಕೆ ಆಮೇಲೆ ನಮ್ಮ ಉದ್ಯೋಗಕ್ಕೆ ಇದು ಮಾಡ್ತೇವ್ರಿ. ನಾವು ಪಟ್ಟಿ ಜೀವನ ನಡೆಸಿ ಮತ್ತೆ ಹೆಚ್ಚಿಗೆ ಉಳಿತೈತ್ರಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದೆಲ್ಲ ಇಂಪ್ರೂವ್ ಆಗೈತ್ರಿ ನಮ್ಮ ಮನೆ. ಕಾರ್ಯಕ್ರಮದ ವ್ಯವಸ್ಥಾಪಕ ರಘುನಾಥ್ ಗೌಡ ಪಾಟೀಲ್ ಎನ್ಆರ್ಎಲ್ಎಂ ಯೋಜನೆಯಡಿ 7,600 ಸ್ವಸಹಾಯ ಸಂಘ ರಚಿಸಲಾಗಿದ್ದು ಇದರಲ್ಲಿ 76,000 ಮಹಿಳೆಯರು ಕಾರ್ಯನಿರ್ವಹಿಸುತ್ತಿರುವುದಾಗಿ ಮಾಹಿತಿ ನೀಡಿದರು. ರಚನೆಯನ್ನು ಮಾಡಿದ್ದೀವಿ ಎನ್ಆರ್ಎಲ್ಎಂ ವತಿಯಿಂದ. ಆ ಒಕ್ಕೂಟದ ಅಡಿಯಲ್ಲಿ ಪ್ರತಿ ಒಕ್ಕೂಟ ಕೂಡ ಕಡಿಮೆ ಅಂತಂದ್ರೆ 20 ರಿಂದ 30 ಸ್ವಸಹಾಯ ಸಂಘಗಳು, ಒಟ್ಟು ಗದಗ ಜಿಲ್ಲೆಯಲ್ಲಿ 7,600 ಸ್ವಸಹಾಯ ಸಂಘಗಳನ್ನು ರಚನೆಯನ್ನು ಮಾಡಿದ್ದೀವಿ. ಮೇಳದಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸಿದ ಕಾಟನ್ ಸೀರೆಗಳು, ಸಿದ್ಧ ಉಡುಪುಗಳು, ಆಟಿಕೆ ಸಾಮಾನು, ಸಿಹಿ ಮತ್ತು ಖಾರ ತಿನಿಸು, ಅಗರಬತ್ತಿ ಸೇರಿದಂತೆ ಹಲವು ಮಳಿಗೆಗಳು ಜನರನ್ನು ಆಕರ್ಷಿಸಿದವು.